ನೋಡಿ ವೀಕ್ಷಕರೇ, ನಾವಿಲ್ಲಿ ನಮ್ಮ ಕುಣಗಲ್ ಹತ್ರ ಇರ್ತಕ್ಕಂಥ ನಮ್ಮ ತೋಟಕ್ಕೆ ಬಂದಿದ್ದೀವಿ. ನಮ್ಮ ತೋಟದಲ್ಲಿ ಯಥೇಚ್ಛ ಮಾವಿನ ಹಣ್ಣಿದೆ, ತೆಂಗಿನ ತೋಟ ಇದೆ. ನನ್ನ ಮಗಳು ಮಮ್ಮಿ ಮಮ್ಮಿ ಅಂತಿದ್ದಾಳೆ. ನಮ್ಮ ಕಾರ್ನಲ್ಲಿ ಪಾರ್ಕಿಂಗ್ ಮಾಡಿದ್ದೇವೆ. ಇವತ್ತು ಎಲ್ಲರೂ ನನ್ನ ಫ್ರೆಂಡ್ ಮಗಳ ನಾಮಕರಣಕ್ಕೆ ಬಂದಿದ್ದೀವಿ. ಇಲ್ಲಿ ಎಲ್ಲ ಊಟ ಆದಮೇಲೆ ತೋಟದ ಮನೆಗೆ ಬಂದಿದ್ದೀವಿ. ಎಲ್ಲ ಇಲ್ಲಿ ಚೆನ್ನಾಗಿದೆ ಮಾವಿನ ತೋಟ, ಹಣ್ಣುಗಳೆಲ್ಲ ಇದೆ. ಸುಮಾರು 3.5 ಎಕರೆಯಲ್ಲಿ ತೋಟ ಇದೆ. ಒಳ್ಳೆ ರಸಪುರಿ ಮಾವಿನ ಹಣ್ಣಿದೆ. ಮಾವಿನ ಹಣ್ಣು ತರಿಸಿ ಬನ್ನಿ, ಮಾವಿನ ಹಣ್ಣು ಕಿತ್ಕೊಂಡಿದ್ದೀವಿ. ನೋಡಿದ್ದೆ ಎಲ್ಲಿದೆ ಮಾವಿನ ಹಣ್ಣು. ಚೆನ್ನಾಗಿದೆಯಾ ರಸಪುರಿ? ತುಂಬ ಚೆನ್ನಾಗಿದೆ ಮಾವಿನ ಹಣ್ಣು. ಅಲ್ಲ ಈಗ ಚೆನ್ನಾಗಿ ಜಸ್ಟ್ ಕಿತ್ಕೊಳ್ಳಿ. ಇದರ ದಾಣಿ ಮಗಳು ತುಂಬ ತೀಟೆ ಮಾಡ್ತಿದ್ದಾಳೆ. ಅಜ ನೋಡಿ, ಇಷ್ಟಕ್ಕೆ ಮುಂದೆ ರಾಗಿ ಹೊಲ ಇತ್ತು. ಈ ರಾಗಿ ಹೊಲ ಎಲ್ಲ ಹದ ಮಾಡಿದ್ದಾರೆ. ಹದ ಮಾಡಿ ಈಗ ತೋಟಕ್ಕೆ ರೆಡಿ ಮಾಡಿದ್ದಾರೆ. ಮತ್ತು ವರ್ಷಕ್ಕಿಷ್ಟು ಅಂತ ಅಮೌಂಟ್ಗೆ ಮಾರಿದ್ದಾರೆ. 2 ವರ್ಷಕ್ಕೆ ಮಾರಾಟ ಆಗಿದೆ ಇದು ತೋಟ. ತೆಂಗಿನ ಮರ ಒಂದು 150 ಇದೆ. ಬೆಂಗಳೂರು ಹತ್ರ ಇರೋದ್ರಿಂದ ಜಮೀನಿಗೆ ಒಳ್ಳೆ ಬೆಲೆ ಇದೆ. 1 ಹೆಕ್ಟೇರ್ ಬಂದುಬಿಟ್ಟು 85 lakhs, 1 crore ತನಕ ಇದೆ. 1 crore ಇದೆ, 1 ಕೋಟಿವರೆಗೂ ಇದೆ. ಇಲ್ಲ ಕುಂಟೆ ಲೆಕ್ಕದಲ್ಲಿ ಮಾರೋದಾದರೆ 2.5-3 ಲಕ್ಷ ಕುಂಟೆ ಇದೆ. ನೋಡಿ, ನನ್ನ ಮಗು ಚಿಕ್ಕ ಮಗು ಅದರಿಂದ ದೂರ ಹೋಗೋಕ್ಕಾಗ್ತಿಲ್ಲ. ಇವಳು ಓಡಾಡಿ ಬರ್ತಾಳೆ. ಎಂದಕ್ರಿ ಹಾಯ್ ಬಲ್ ಹಾಯ್. ಹಾಯ್. ತೆಂಗಿನಕಾಯಿ ಮತ್ತು ಎಲೆ ಸೊಪ್ಪು ಎಲ್ಲ ಕಿತ್ಕೊಂಡು ಕೈಯಲ್ಲಿ ಇಟ್ಕೊಂಡು ಎಲ್ಲ ಬಂದು ಕಾರ್ ತುಂಬ್ತಾ ಇದ್ದಾರೆ ನಮ್ಮ ಮನೆಯವರೆಲ್ಲ. ನನ್ನ ಮೈದನ್ನ ಮಿಸ್ಸಸ್ ಬರ್ತಾಯಿದ್ದಾರೆ. ಅದೇ ಹಿಂಗೆ ಅಮ್ಮಿತಾನೆ. ಇಲ್ಲಿ ನಮ್ಮ ತೋಟನೂ ಇದೆ. ಇಲ್ಲಿ ಮೊದಲಿಗೆ 5 ಲಕ್ಷ 6 ಲಕ್ಷ ಇತ್ತು 1 ಹೆಕ್ಟೇರ್. ಈಗ ಬೆಂಗಳೂರು ಬೇರೆ ಹತ್ರ ಆಯಿತು, ತುಮಕೂರು ಹತ್ರ ಆಯಿತು. ಸೊ ರಿಯಲ್ ಎಸ್ಟೇಟ್ ಸ್ವಲ್ಪ ಹೈಕ್ ಆಗಿದ್ದರಿಂದ ಈಗ ಇಲ್ಲಿ 2 ಲಕ್ಷ ರೂಪಾಯಿ ಕುಂಟೆ ಇದೆ. 2 ಲಕ್ಷದಿಂದ 3 ಲಕ್ಷವರೆಗೂ ಕುಂಟೆ ಇದೆ. ರೋಡ್ ಪಕ್ಕದಲ್ಲಿದೆ, ಮೈನ್ ರೋಡ್ ಪಕ್ಕದಲ್ಲಿ 3 ಲಕ್ಷ ಇದೆ, ಒಳಗಡೆ 1.5 ಲಕ್ಷ ಇದೆ. ಮೇ ಬಿ 60 ಲಕ್ಷ ಎಕರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ತುಂಬ ಚೆನ್ನಾಗಿದೆ ಜಮೀನು. ನೋಡಿ, ಈ ಥರ ಈ ಕಡೆ ಎಲ್ಲ ತೋಟದ ಬೆಳೆ ಜಾಸ್ತಿ ಇದೆ. ತೆಂಗಿನ ತೋಟ, ಅಡಿಕೆ ತೋಟ, ಸ್ಟೀಲ್ ಮರಗಳು, ಮಾವಿನ ಮರ, ಈ ಥರ ಮತ್ತು ಹುಣಸೆ ಮರಗಳು ಹಾಕಿದ್ದಾರೆ. ಅಲ್ಲಿ ಬೆಟ್ಟಗಳಿರೋ ಕಡೆಲ್ಲ ಹುಣಸೆ ಮರ ನೆಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ತೋಟ ತಗೊಳ್ಳೋರಿಗೆ. ಈಗ ಹೇಳ್ಬೇಕಂದ್ರೆ ಪ್ರಸ್ತುತ ಇದು ಕಮ್ಮಿನೇ ರೇಟ್. ಇದು ಮುಂದೆ ಜಾಸ್ತಿ ಆಗ್ಬೋದು. ಒಂದು ಆಫ್ಟರ್ 1 year 2 years ಆದಮೇಲೆ 1 ಕೋಟಿ 1.5 ಕೋಟಿವರೆಗೂ ಆಗ್ಬೋದು ಅಂತ ಇಲ್ಲಿನ ಬಲ್ಲ ಮೂಲಗಳಿಂದ ಗೊತ್ತಾಗ್ತಾ ಇದೆ. ರಿಯಲ್ ಎಸ್ಟೇಟ್ಗಳು ಇಲ್ಲಿ ಇದೆ ಸ್ವಲ್ಪ, ಅವರೆಲ್ಲ ಹೇಳ್ತಾ ಇದ್ದಾರೆ ಈಗ ಆಗ್ಬೋದು ಮುಂದೆ. ಈ ಕಡೆ ಸ್ವಲ್ಪ ಬೆಂಗಳೂರು ಉದ್ಯಮಿಗಳೆಲ್ಲ ಬಂದು ಇಲ್ಲಿ ವ್ಯವಸ್ಥಿತವಾಗಿ ತೋಟದ ಮನೆ ಮಾಡಿಕೊಂಡು ಆವಾಗ ಬಂದು ವೀಕೆಂಡಲ್ಲಿ ಬರ್ತಾರೆ ಹೋಗ್ತಾರೆ. ಆ ಥರ ತೋಟದ ಮನೆ ಮಾಡ್ತಾರೆ. ದೊಡ್ಡ ದೊಡ್ಡ ಬಿಲ್ಡರ್ಸ್ ಮತ್ತು ಉದ್ಯಮಿಗಳೆಲ್ಲ ಬಂದು ತಗೊಳ್ತಾ ಇದ್ದಾರೆ. ಸೊ ಅದರಿಂದ ಜಾಸ್ತಿ ರೇಟ್ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರ್ಸು ಇವರೆಲ್ಲ ಇನ್ವೆಸ್ಟ್ ಮಾಡ್ತಾಯಿದ್ದಾರೆ ಲ್ಯಾಂಡ್ ಮೇಲೆ ಅನ್ನೋ ಒಂದು ಇದಿದೆ. ಇದೆಲ್ಲ ನಿನ್ನೆ ಮೊನ್ನೆ ಫೋನ್ ಮಾಡಿದಾಗ ಅದೇ ಹೇಳಿದ್ರು. ಎಲ್ಲ ಥರ ಬೆಂಗಳೂರು ಉದ್ಯಮಿಗಳು ಬೇರೆ ಕಡೆಯಿಂದ ಹೈದರಾಬಾದ್, ತುಮಕೂರು ಈ ಕಡೆಯಿಂದ ಬಂದು ತೋಟಗಳನ್ನ ತಗೊತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ತೋಟ ತುಂಬ ಚೆನ್ನಾಗಿದೆ. ನೀರು ಇದೆ, ಚೆನ್ನಾಗಿದೆ. ನೀರಿನ ವ್ಯವಸ್ಥೆ ಚೆನ್ನಾಗಿದೆ. ಅಂತರ್ಜಲ ಮಟ್ಟ ಚೆನ್ನಾಗಿದೆ ಅಂತ ಹೇಳ್ಬೋದು ಈಗ ಸದ್ಯಕ್ಕೆ. ಮುಂದೆ ಹೇಳೋಕ್ಕಲ್ಲ, ಅಭಿವೃದ್ಧಿಗಳಾದಮೇಲೆ ಕಾಮನ್ನಾಗಿ ಸ್ವಲ್ಪ ಕಮ್ಮಿ ಆಗ್ಬೋದು. ಇಲ್ಲ ನದಿ ಮೂಲಗಳು ಬಂದರೆ ಜಾಸ್ತಿನೂ ಆಗ್ಬೋದು ಅಲ್ವಾ. ಬಟ್ ಈಗ 60 ಲ್ಯಾಕ್ವರೆಗೂ ಇದೆ ಅಂತ ಹೇಳ್ತಾ ಇದ್ದಾರೆ 1 ಹೆಕ್ಟೇರ್. ಚೆನ್ನಾಗಿದೆಯಾ? ಒಳ್ಳೆ ತೋಟ ಇದೆ ನೋಡಿ, ಸುತ್ತು ತೋಟ ಇದೆ. ನನ್ನ ಮಗಳು ಆಡ್ಕೊತಿದ್ದಾಳೆ, ದೂರ ಹೋಗೋಕ್ಕಾಗ್ತಿಲ್ಲ. ಅವ್ರ ಮಮ್ಮಿ ಬಂದರೆ ಮತ್ತೆ ಕೂಗಾಡ್ತಾಳೆ. ವೀಕ್ಷಕರೇ, ಎಲ್ಲಾದರೂ ಊಟ ಆಯಿತಾ? ಓಕೆ, ಥ್ಯಾಂಕ್ ಯು, ಬಾಯ್.